ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮಾಡೋ ಗುಲಾಬ್ ಜಾಮಲ್ಲಿ ಎಲ್ಲೂ ಸಹ ಓಪನ್ ಆಗದೇನೆ ಬಿಡುಗು ಈಸಿಯಾಗಿ ಸ್ಮೂತಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 7 ಟಿಪ್ಸ್ನ ಫಾಲೋ ಮಾಡಿದರೆ ಗುಲಾಬ್ ಜಾಮೂನು ಎಲ್ಲೂ ಸಹ ಒಡೆಯೋದಿಲ್ಲ ಮತ್ತು ಓಪನ್ ಸಹ ಆಗೋದಿಲ್ಲ. ಒಂಥರ ಬಿರುಕೆಲ್ಲ ಬಿಟ್ಬಿಡುತ್ತಲ್ವ, ಆ ಥರ ಯಾವುದು ಸಹ ಆಗೋದಿಲ್ಲ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಪೀಸು ಬನ್ ತೊಗೊಂಡಿದ್ದೀನಿ, ಅಂದರೆ ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ 2. ಹಾಗೆ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಅದು ಚೆನ್ನಾಗಿ ಹಣ್ಣಾಗಿದೆ. ಹಾಗೆ ಒಂದು ಬೌಲು ಸಕ್ಕರೆನ ತೊಗೊಂಡಿದ್ದೀನಿ. ಒಂದು ಏಲಕ್ಕಿನೂ ಸಹ ಪುಡಿ ಮಾಡಿ ತೊಗೊಂಡಿದ್ದೀನಿ. ಹಾಗೆ GRB ಗುಲಾಬ್ ಜಾಮೂನ್ ಪ್ಯಾಕೆಟ್ನೂ ಸಹ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸಹ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಇವಾಗ ನಾನು ಸಕ್ಕರೆನೂ ಸಹ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಸಾಕು. ಇದು ಒಂದು ಕುದಿ ಬರಬೇಕು, ಜಾಸ್ತಿ ಪಾಕ ಆಗೋ ಅವಶ್ಯಕತೆ ಏನಿಲ್ಲ. ಈ ಥರ ಚೆನ್ನಾಗಿ ಸಕ್ಕರೆನ ಕರಗಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು. ಇವಾಗ ನಾನಿಲ್ಲಿ ನೀರಲ್ಲಿ ಬ್ರೆಡ್ನ ಡಿಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಡಿಪ್ ಮಾಡಿ ಸ್ವಲ್ಪ ಹಿಂಡ್ಕೋಬೇಕಾಗುತ್ತೆ ಬ್ರೆಡ್ನ. ನೋಡಿ, ಈ ಥರ ಹಿಂಡ್ಕೋಬೇಕು. ಇವಾಗ ನಾನು ತಟ್ಟೆಲಿ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವೆರಡನ್ನೂ ಸಹ ಚೆನ್ನಾಗಿ ನಾನು ಕಿವುಸ್ಕೊತಾ ಇದ್ದೀನಿ. ಎಲ್ಲೂ ಸಹ ಗಂಟುಗಳಿರಬಾರ್ದು, ಆ ಥರ ನೈಸಾಗಿ ನಾನು ಇದನ್ನು ಕಿವುಸ್ಕೊತಾ ಇದ್ದೀನಿ ಕೈಯಿಂದನೇ. ಇವೆರಡು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಗುಲಾಬ್ ಜಾಮೂನು ತುಂಬ ಟೇಸ್ಟಿಯಾಗೂ ಸಹ ಬರುತ್ತೆ. ಇವಾಗ ನಾನು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ತೆಳುವಾದರೆ ಇನ್ನೊಂದು ಸ್ವಲ್ಪ ನೀವು ಹಿಟ್ಟು ಹಾಕ್ಕೋಬೋದು. ನನಗಿಲ್ಲಿ ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಚೆನ್ನಾಗಿ ಇದನ್ನು ಕಲಿಸ್ಕೊತೀನಿ. ನಾವು ಚೆನ್ನಾಗಿ ಕಲಸಿದಷ್ಟು ಗುಲಾಬ್ ಜಾಮೂನ್ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಸಕ್ಕರೆ ಪಾಕನೂ ಸಹ ಕುದೀತಾ ಇದೆ. ಇವಾಗ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಈ ಥರ ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಹಾಗೆ ಎಲ್ಲೂ ಸಹ ಬಿರುಕು ಬೀಳೋದಿಲ್ಲ ಮತ್ತು ಓಪನ್ ಆಗೋದಿಲ್ಲ. ಇವಾಗ ರೆಡಿಯಾಗಿದೆ. ಈಗ ಕೈಗೆ ನಾನು ಸ್ವಲ್ಪ ಬೆಣ್ಣೆನ ಹಚ್ಕೊಂಡು, ಬೆಣ್ಣೆ ಇಲ್ಲ ತುಪ್ಪ ಎಣ್ಣೆ ಯಾವುದಾದ್ರೂ ಹಚ್ಕೋಬೋದು, ಹಚ್ಕೊಂಡು ಈ ಥರ ನಾನು ಸಣ್ಣ ಸಣ್ಣದಾಗಿ ಬಾಲ್ಗಳ ಥರ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಈ ಥರ ಗೋಲಿಗೆ ಆಕಾರದಲ್ಲಿ ಮಾಡಿಟ್ಕೊಂಡ್ರೆ ಅದ್ರ ಗಾತ್ರ ಹೆಚ್ಚಾಗುತ್ತೆ ಮತ್ತು ಎಣ್ಣೆಲಿ ಹಾಕಿದ ತಕ್ಷಣ ಅದ್ರ ಗಾತ್ರ ಹೆಚ್ಚಾಗುತ್ತೆ. ಅದಕ್ಕೆ ಎಣ್ಣೆ ಜಾಸ್ತಿ ಬಿಸಿ ಮಾಡಬಾರ್ದು. ಸ್ವಲ್ಪ ಬಿಸಿ ಇದ್ದಂಗೆ ನಾವು ಈ ಥರ ಜಾಮೂನುಗಳನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ತೇಲಿಸ್ಕೋಬೇಕು. ನೋಡಿ, ಎಲ್ಲೂ ಸಹ ಓಪನ್ ಆಗಿಲ್ಲ. ಇವಾಗ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ನೈಟ್ ಮಾಡಿದ್ದು ಇವಾಗ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲೂ ಸಹ ಓಪನ್ ಆಗಿಲ್ಲ. ಈಸಿಯಾಗಿ ಸ್ಮೂತಾಗಿ ನಾವು ಗುಲಾಬ್ ಜಾಮೂನ ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಹ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.